ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ವೆಂಕಟೇಶ್ ನಾಯಕ್ ಸರ್ ಕೇಳಬೇಕು. ವೆಂಕಟೇಶ್ ನಾಯಕ್ ಸರ್, ಈಗ ಇಸ್ರೇಲ್ಗೆ ಈ ಒಂದು ಇರಾನ್ ಮೇಲಿನ ಈ ಸಂಘರ್ಷ ಇದೆಯಲ್ಲ, ಅದು ತಾನು ಹೇಳ್ಕೊಳ್ಳುತ್ತದು ಇನ್ನೊಂದು ಥರ ಸ್ವಾತಂತ್ರ್ಯ ಯುದ್ಧ ಅಂತ ಒಂದು ಕಡೆ ಹೇಳ್ಕೊಳ್ಳುತ್ತೆ, ಇನ್ನೊಂದು ಕಡೆ ಅಸ್ತಿತ್ವಕ್ಕಾಗಿನ ಯುದ್ಧ ಅಂತ ಹೇಳ್ಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಜನಬೆಂಬಲ ಕೂಡ ಅದೇ ಮಟ್ಟದಲ್ಲಿ ಇರಬೇಕಾಗುತ್ತೆ ಸರ್. ಆ ದೇಶದಲ್ಲಿ ನನ್ನ ಹತ್ರ ಐರನ್ ಡೋಮ್ ಇದೆ, ನಾನು ಅಭೇದ್ಯ, ಇಸ್ರೇಲ್ ಅಂದರೆ ಅಭೇದ್ಯ, ನನ್ನ ಯಾರು ಭೇದಿಸೋಕ್ಕಾಗಲ್ಲ ಅಂತ ಹೇಳಿಕೊಳ್ಳುವುದರ ನಡುವೆ 370 ಕ್ಷಿಪಣಿಗಳನ್ನು ಇರಾನ್ ಹಾರಿಸ್ಬಿಡುತ್ತೆ ಸರ್. ಆ ದೇಶದಲ್ಲಿ ಯಾವಾಗ ಸಾವು ನೋವುಗಳು ಶುರುವಾಯಿತೋ ಆ ದೇಶದಲ್ಲಿ ಇದೇ ಇಸ್ರೇಲ್ನ ಜನ ಪ್ರತಿಭಟನೆ ಅಸ್ತ್ರ ಹಿಡ್ಕೊಂಡಿದ್ದಾರೆ ಸರ್. ಅಲ್ಲಿ ಪ್ರತಿಭಟನೆ ಅಸ್ತ್ರ ಇಟ್ಕೊಂಡಿದ್ದಾರೆ. ಇದು ಯಾಕೆ ಬೇಕಾಗಿತ್ತು ಅಂಥೇಳಿ ಅಂದರೆ ಅವರು ಕೂಡ ಈ ಬ್ಯಾಕ್ ಟು ಬ್ಯಾಕ್ ವಾರ್ನ ಕಾರಣದಿಂದಾಗಿ ಒಂದು ಕಡೆ ಅಲ್ಲಿಯೂ ಕೂಡ ಜನ ಒಂಥರ ಸುಸ್ತಾಗ್ಬಿಡ್ತಿದ್ದಾರಾ, ಇದು ಬೇಡ ಅಂತ ಅನಿಸ್ತಾ ಇದೆಯಾ ಅವ್ರಿಗೆ ಅಂತ? ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಇದು ಹಮಾಸ್ ಅಟ್ಯಾಕ್ ಏನಾಯ್ತಲ್ಲ, ಅವಾಗೂ ನೆತನ್ಯಾಹುದು ಪೊಸಿಷನ್ ಏನಪ್ಪ ಅಂದ್ರೆ ಕ್ರಿಟಿಕಲ್ ಇತ್ತು ಗೌರ್ಮೆಂಟ್ದಲ್ಲಿ ಸರ್ವೈವ್ ಆಗಲಿಕ್ಕೆ. ಸೊ ಈಗನೂ ನೋ ಕಾನ್ಫಿಡೆನ್ಸ್ ಆನ್ ಮೋಷನ್ನ ತರಬೇಕಂತ ಯಾವಾಗ ಯೋಚನೆ ಮಾಡಿದ್ರು, ಅದಕ್ಕಿಂತ 2 ದಿವಸ ಮುಂಚಿತನೇ ಏನಂತಂದ್ರೆ ಇದು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಪಿನ್ ಪಾಯಿಂಟೆಡ್ ಅವ್ರದ್ದು ಏನು ಹೇಳಪ್ಪ ಅಂದ್ರೆ ಎಲ್ಲ ನ್ಯೂಕ್ಲಿಯರ್ ಸೈಂಟಿಸ್ಟು ಟಾಪ್ ಮಿಲಿಟರಿ ಕಮಾಂಡರ್ಸ್ನ ಏನೋ ಕೊಂದು ಹಾಕಿದರು. ಅದರಲ್ಲಿ ಇಸ್ರೇಲ್ ಮತ್ತು ಮೊಸಾದ್ ಭಾಳ ಎಕ್ಸ್ಪರ್ಟ್ ಇದೆ. ರೈಟ್ ಫ್ರಮ್ ಸೋ ಮೆನಿ ಇಯರ್ಸ್ ಏನಪ್ಪ ಅಂದ್ರೆ ಒಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟು ಸರ್ವೈವ್ ಆಗಿಲ್ಲ. ಹೌ ದೇ ಡೂ ಇಟ್ ಏನಪ್ಪ ಅಂದ್ರೆ ಇಸ್ ಕಮೆಂಡಬಲ್, ಯಾಕಂದ್ರೆ ಅವ್ರ ಇಂಟೆಲಿಜೆನ್ಸ್ ಇಡೀ ವರ್ಲ್ಡ್ ಫೇಮಸ್ ಇದೆ. ಬಟ್ ಈಗ ಜನರು ಏನಂತಂದ್ರೆ, ಈಗ ಇದೇ ಇಸ್ರೇಲ್ ಪಾಪ್ಯುಲೇಷನ್ನು ಬೇರೆ ಪ್ಯಾಲೆಸ್ಟೈನ್ ಆಗಲಿ, ಲೆಬನಾನ್ ಆಗಲಿ ಅಥವಾ ಇನ್ನೊಂದು ಇದರಲ್ಲಿ ಆಕಾರ ಮಚ್ಚಿದಾಗ ಏನಂತಂದ್ರೆ ವಿಲ್ ಡೂ ಲೈಕ್ ದಿಸ್ ಅಂತ ಇವತ್ತು ಅವ್ರು ಏನಪ್ಪ ಅಂದ್ರೆ ಟೆಲ್ ಅವೀವ್ ಮತ್ತು ಅವೆಲ್ಲ ಇಷ್ಟು ಡಿಸ್ಟ್ರಾಕ್ಷನ್ ಆಗ್ಯದಲ್ಲ, ಈಗ ಅಳತಿದ್ದಾರೆ ಈಗ. ಓಕೆ, ಸೊ ಏನು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಏನಂತಂದ್ರೆ ಅಪ್ಪರ್ ಹ್ಯಾಂಡ್ ನನಗೆ ಪರ್ಮನೆಂಟ್ಲಿ ಏನಂತಂದ್ರೆ ಸಿಗೋದಿಲ್ಲ. ಟೆಕ್ನಾಲಜಿ ಇರ್ಬೋದು, ಇದಿರ್ಬೋದು. ಮುಂದೆ ಇದು ಏನು ಇರಾನ್ ಇಸ್ ನಾಟ್ ಅ ಸ್ಮಾಲ್ ಕಂಟ್ರಿ. ಇರಾನ್ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಸಿವಿಲೈಸೇಷನ್. ಇಟ್ ಹ್ಯಾಸ್ ಕಮ್ ಫ್ರಮ್ ಎ ವೆರಿ ಗುಡ್ ಸಿವಿಲೈಸೇಷನ್. ಅದು ಏನಪ್ಪ ಅಂದ್ರೆ ಯಾವ ದೇಶದ ಜೊತೆಗೆ ಜಾಸ್ತಿ ಇಂಟರ್ಫರೆನ್ಸ್ ಅದು ಮಾಡಕ್ಕೆ ಹೋಗ್ತಿದ್ದಿಲ್ಲ. ಇವ್ರಿಗೆ ಏನಪ್ಪ ಅಂದ್ರೆ ಒಂದು ಈಗ ಇರಾಕನ್ನು ಡಿಸ್ಟ್ರಾಯ್ ಮಾಡಿದ್ರು, ಯಾಕಂದ್ರೆ ಅವ್ರ ಹತ್ರ ಕೆಮಿಕಲ್ ವೆಪನ್ಸ್ ಇದೆ, ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಇದೆ ಅಂತ. ಕೊನೆಗೆ ಯುದ್ಧ ಮಾಡಿದ ನಂತರ ಏನು ಪ್ರೂವ್ ಆಯಿತು? ಏನು ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಸಿಗಲೇ ಅಲ್ಲ. ಸೊ ಇವ್ರಿಗೆ ಏನಂತಂದ್ರೆ ಈಗ ಮಿಡ್ಲ್ ಈಸ್ಟ್ದಲ್ಲಿ ಅಲ್ಲಿ ಇಲ್ಲಿ ಗಲಭೆ ಪರ್ಮನೆಂಟ್ಲಿ ಇಡಬೇಕು. ಸೊ ದಟ್ ಅಮೇರಿಕದ ಏನಪ್ಪ ಅಂದ್ರೆ ಆರ್ಮ್ಸ್ ಬಿಸ್ನೆಸ್ ಚೆನ್ನಾಗಿ ನಡೀತಿರ್ಬೇಕು. ಮತ್ತೇನಪ್ಪ ಜಿಯೋ ಪೊಲಿಟಿಕಲ್ ಈಕ್ವೇಷನ್ ಯಾವ ಥರ ಮೇಂಟೈನ್ ಮಾಡಬೇಕು, ಅದನ್ನು ಏನಂತಂದ್ರೆ ಇದೆಲ್ಲ ಇಟ್ ಈಸ್ ಇದು ಏನಪ್ಪ ಅಂದ್ರೆ ಆ್ಯಕ್ಚುಲಿ ಇಸ್ರೇಲ್ ಈಸ್ ಫೈಟಿಂಗ್ ಎ ಪ್ರಾಕ್ಸಿ ವಾರ್ ಫಾರ್ ಅಮೇರಿಕಾ. ನಾನು ಸ್ಟ್ರೇಟ್ ಹೇಳ್ಬೇಕಂದ್ರೆ ಫೈನ್. ಈಗ ಪ್ರೇಮಶೇಖರ ಸರ್, ಇಸ್ರೇಲು ಅಮೆರಿಕಾಗಾಗಿ ಪ್ರಾಕ್ಸಿ ವಾರ್ ಮಾಡ್ತಾ ಇದೆ ಅಂತೇಳಿ ವೆಂಕಟೇಶ್ ನಾಯಕ್ ಸರ್ ಒಂದು ಕಡೆ ಹೇಳ್ತಾರೆ. ಅದೇ ಇಸ್ರೇಲ್ ಹೇಳುತ್ತೆ ಈ ಪ್ಯಾಲೆಸ್ತೀನ್ ಆಗಲಿ, ಇರಾನ್ ಆಗಲಿ ಹೆಜ್ಬುಲಾಗಳನ್ನು ಬಳಸ್ಕೊಂಡು, ಗಾಜಾ ಪಟ್ಟಿಯನ್ನು ಬಳಸ್ಕೊಂಡು, ಹಮಾಸ್ ಉಗ್ರರನ್ನ ಬಳಸ್ಕೊಂಡು, ಹೌತಿಗಳನ್ನು ಬಳಸ್ಕೊಂಡು ಇಸ್ರೇಲ್ನ ಮೇಲೆ ಇವರು ಪ್ರಾಕ್ಸಿ ವಾರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇರಲಿ, ಒಂದು ಕಡೆ ವಿಚಾರ ಇರಲಿ. ಹೌ ಲಾಂಗ್ ಇಸ್ರೇಲ್ ಎಲ್ಲಿವರೆಗೆ ಹೋಗಲಿಕ್ಕೆ ಸಾಧ್ಯ? 1700 ಕಿಲೋಮೀಟ್ರಲ್ಲಿ ಪ್ರಿಸಿಷನ್ ಅಟ್ಯಾಕನ್ನು ಮಾಡ್ತಿರೋದು ಇಸ್ರೇಲ್. ಇರಾನ್ನಲ್ಲಿ ಅನೇಕ ಅಣುವಿಜ್ಞಾನಿಗಳು ಸತ್ತು ಹೋಗಿದ್ದಾರೆ. ಇಟ್ಕೊಂಡಿರ್ತಕ್ಕಂಥ ಶುದ್ಧ 400 kg ಯುರೇನಿಯಂನಿಂದ ಒಂದು ವೇಳೆ ಇರಾನ್ ಅಣುಬಾಂಬ್ ತಯಾರು ಮಾಡ್ತೀನಿ ಅಂತ ಹೊರಟ್ರೆ 9 ಪವರ್ಫುಲ್ ಅಣುಬಾಂಬ್ಗಳು ತಯಾರಾಗ್ತವೆ ಅಂತ ಮಾಹಿತಿ ಇದೆ. ಸೊ ಅಣುಬಾಂಬ್ ತಯಾರು ಮಾಡ್ತಿರೋದು ಇಸ್ರೇಲ್ಗೆ ಈ ಮಟ್ಟದ ಆತಂಕವನ್ನು ತಂದಿದೆಯಾ? ಸರಿ, ಅಣುಬಾಂಬ್ ತಯಾರು ಮಾಡ್ತಿರ್ತಕ್ಕಂಥ ಎಲ್ಲ ದೇಶಗಳ ಮೇಲೂ ಕೂಡ ಇಸ್ರೇಲ್ಗೆ ಇಷ್ಟೇ ತಾಕತ್ತಿನೊಂದಿಗೆ ದಾಳಿ ಮಾಡೋಕ್ಕೆ ಸಾಧ್ಯನಾ? ಇದೊಂದು ಭಾಗ. ಬರೀ ಇರಾನ್ ಮತ್ತು ಇಸ್ರೇಲ್ ಇಷ್ಟೇ ವಾರ ಆದರೆ ಬೇರೆ ಕಥೆ. ಅಕಸ್ಮಾತ್ ಇರಾನಿನೊಂದಿಗೆ ಬೇರೆ ಅರಬ್ ದೇಶಗಳು ಕೈ ಜೋಡಿಸಿಬಿಟ್ಟರೆ, ಸುತ್ತಮುತ್ತಲ ದೇಶಗಳು ಕೈ ಜೋಡಿಸಿಬಿಟ್ಟರೆ ಇಸ್ರೇಲ್ ಇಷ್ಟೇ ತಾಕತ್ತಿನೊಂದಿಗೆ ಹೋರಾಡಕ್ಕೆ ಸಾಧ್ಯವಾಗುತ್ತಾ ಅಂತ? ನಿಮ್ಮ ಒಟ್ಟು ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳು ಬರ್ತವೆ. ಮೊದಲು ನಾವು ತಗೊಳ್ಳೋಣ, ಇಸ್ರೇಲ್ ಅಮೆರಿಕದ ಪ್ರಾಕ್ಸಿನಾ ಅಂತ. ಇದಕ್ಕೆ ನನ್ನ ಉತ್ತರ 50% ಹೌದು ಅಂತ. ಏಕೆ ಅಂತ ಹೇಳಿದ್ರೆ ನೋಡಿ, ಶುಕ್ರವಾರ ಬೆಳಗ್ಗೆ ಆ ದಾಳಿ ಆದ ನಂತರ ವೈಟ್ ಹೌಸ್ ಇಂದ ಏನು ಸ್ಟೇಟ್ಮೆಂಟ್ ಬಂತು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರಿಂದ? ನಾನು ಇರಾನ್ಗೆ ಹೇಳಿದ್ದೆ, ಅಂದ್ರೆ 60 ದಿನಗಳ ಗಡುವು ಕೊಟ್ಟಿದ್ದೆ. ನೀವೆಲ್ಲ ಈ ನ್ಯೂಕ್ಲಿಯರ್ ಈ ಪ್ರೋಗ್ರಾಮ್ ಇದೆಯಲ್ಲ, ಇದನ್ನ ಬಂದ್ ಮಾಡ್ತೀವಿ ಅಂತ ನೀವು ಒಪ್ಪಂದ ಮಾಡ್ಕೊಳ್ಳಿ. 60 ದಿನಗಳ ಗಡುವು. ಆ ಗಡುವನ್ನ ದಾಟಿದ್ರೆ, ನೀವು ಅಲ್ಲಿವರೆಗೂ ಒಪ್ಪಂದ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಸೊ ಟ್ರಂಪ್ ಅದನ್ನ ನೆನಪಿಸ್ಕೊಂಡು ಹೇಳಿದ್ರು,
ಇವತ್ತು ಶುಕ್ರವಾರ, ಇದು 61ನೆಯ ದಿನ. ನಾವು ಹೇಳದ ಮಾತನ್ನ ನೀವು ಕೇಳಲಿಲ್ಲ. 61ನೆಯ ದಿನ ನಿಮ್ಮ ಮೇಲೆ ದಾಳಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಹೀಗೆ 61ನೇ ದಾಳಿ ಮಾಡ್ತೀನಿ ಅಂತ ಹೇಳಿದ್ದು ಅಮೆರಿಕ. ಆ ದಾಳಿಯನ್ನ ಇಸ್ರೇಲ್ ಮಾಡ್ತಾ ಇದೆ ಈಗ. ಅದರರ್ಥ ಇದು ಅಮೆರಿಕಾದ ಯುದ್ಧವನ್ನ ಇಸ್ರೇಲ್ ನಡೆಸ್ತಾ ಇದೆ. ಖಂಡಿತ ನಾವು ಒಪ್ಕೋಬಹುದು. ಆದ್ರೆ ಇಸ್ರೇಲ್ ಅಮೆರಿಕದ ಪಪೆಟ್ ಆಗಿದೆಯಾ? ನೋ. ಅಲ್ಲಿ ನಿಮ್ಮ ಪ್ರಶ್ನೆಯ ಉತ್ತರದ 50% ಹೇಳ್ತೇನೆ. ಇನ್ಫ್ಯಾಕ್ಟ್ ಇರಾನ್ ಯಾವ ಕಾರಣಕ್ಕೂ ಇಸ್ರೇಲ್ ಜೊತೆ ವೈರ ಕಟ್ಟಿಕೊಳ್ಳೋ ಅಗತ್ಯನೇ ಇರಲಿಲ್ಲ. ಶಾ ಕಾಲದಲ್ಲಿ, ಅಂದ್ರೆ ಫೆಬ್ರವರಿ 17, 1979 ನಲ್ಲಿ ಅಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಯ್ತಲ್ಲ, ಅದಕ್ಕೆ ಬದ್ದಿಂದ ರೆಜಾ ಶಾ ಪಹಲೇವಿ ಅವರು ಇಸ್ರೇಲ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇದ್ರು ಸೀಕ್ರೆಟ್ ಲವ್ ಅಫೇರ್. ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಇರೋದು ಸೀಕ್ರೆಟ್ ಲವ್ ಅಫೇರ್ ಅಂತ. ಯಾವ ಕಾರಣಕ್ಕೂ ಇಸ್ರೇಲ್ ವಿರುದ್ಧವಾದ ಏನನ್ನು ಅವ್ರು ಮಾಡ್ಲಿಲ್ಲ. ಅನಂತರ ಬಂದ ಈ ಒಂದು ಅಯತುಲ್ಲಾ ಖೊಮೇನಿ ಆತ ರಚಿಸಿದ ಸರ್ಕಾರ, ಅನಂತರ ಈಗ ಅಲಿ ಖಮೇನಿ ಇರೋದು. ಇನ್ಫ್ಯಾಕ್ಟ್ ಅದು ಅರಬ್ ಪ್ರಪಂಚ ಅಂದ್ರೆ ಮುಸ್ಲಿಂ ಜಗತ್ತಿನ ನಾಯಕತ್ವವನ್ನು ತಾನು ಪಡ್ಕೋಬೇಕು ಅಂತ, ಅದಕ್ಕೆ ಪಡ್ಕೊಳ್ಳೋದಕ್ಕೆ ಒಂದು ದಾರಿ ಅಂತ ಹೇಳಿದ್ರೆ ನಾವು ಪ್ಯಾಲೆಸ್ತೀನಿಯನ್ ಪರವಾಗಿ ಹೋರಾಡಬೇಕು ನಾವು. ಇಂಥ ಒಂದು ತಪ್ಪು ತಿಳುವಳಿಕೆಯಿಂದ ಇನ್ಫ್ಯಾಕ್ಟ್ ಒಂದೊಂದಾಗಿ ಜೋರ್ಡಾನ್, ಲೆಬನಾನ್, ಕುವೈತ್, ಇವನ್ ಸೌದಿ ಅರೇಬಿಯಾ, ಎಲ್ಲ ಅರಬ್ ದೇಶಗಳು ಒಂದೊಂದಾಗಿ ಪ್ಯಾಲೆಸ್ತೈನಿಯರ್ನ ಅಬಂಡನ್ ಮಾಡಿದವು. ಅದು ಸುನ್ನಿ ಅರಬ್ ಪ್ಯಾಲೆಸ್ತೈನ್ನ ಶಿಯಾ ಪರ್ಷಿಯನ್ ಇರಾನ್ ಸಪೋರ್ಟ್ ಮಾಡೋದಕ್ಕೆ ಹೋಯ್ತಲ್ಲ, ಏನೋ ಆಸೆ ಇಟ್ಕೊಂಡು ಅಲ್ಲಿ ತೆಹರಾನ್ ಕ್ಯಾಲ್ಕುಲೇಷನ್ ಬಹಳ ತಪ್ಪಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡಿದ್ರು, ನಾವು ನ್ಯೂಕ್ಲಿಯರ್ ವೆಪನ್ ಮಾಡಿದ್ರೆ ಉಪಯೋಗಿಸಿದೆ ಇಸ್ರೇಲ್ ಮೇಲೆ ಅಂತ ಒಂದಕ್ಕಿಂತ ಹೆಚ್ಚು ಸಲ ಹೇಳಿದ್ದಾರೆ. ಇನ್ 20 years ಬ್ಯಾಕ್ ಇರಾನಿಯನ್ ಪ್ರೆಸಿಡೆಂಟ್ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಮೊಹಮ್ಮದ್ ಅಹಮದಿನೆಜಾದ್ ಅವರು ಹೇಳಿದ್ದಾರೆ. ಅನಂತರ ಮಾತುಗಳು ಬಂದಿದೆ. ಹೀಗಾಗಿ ಇರಾನ್ ಕೈಗೆ ಅಣ್ವಸ್ತ್ರ ಬಂದ್ರೆ ತನಗೆ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಿಲ್ಲ ಪ್ರೇಮಶೇಖರ ಸರ್ದು. ನಾನು ಮತ್ತೆ ಇದೀಗ ವೆಂಕಟೇಶ್ ನಾಯಕ್ ಅವ್ರ ಬಳಿ ಹೋಗ್ತೀನಿ. ವೆಂಕಟೇಶ್ ನಾಯಕ್ ಅವರೇ, ಈಗ ವೆಪನ್ ವಿಚಾರಗಳಿಗೆ ಬಂದರೆ ಇಸ್ರೇಲ್ ವರ್ಸಸ್ ಇರಾನ್ ಈಗೇನಾಗಿದೆ, ನಾನು ಇನ್ನೊಂದು ಆ್ಯಂಗಲಲ್ಲಿ ಕೇಳ್ತೀನಿ. ಅದೊಂದು ಕ್ವಶನ್ ಕೇಳಿದ್ದೀನಿ. ಇನ್ನೊಂದು ಆ್ಯಂಗಲ್ ಏನು ಅಂತ ಹೇಳಿದ್ರೆ, ಈಗ ಭಾರತದಲ್ಲಿ ಪಾಕಿಸ್ತಾನದ ಮೇಲಿನ ದ್ವೇಷ, ಪಾಕಿಸ್ತಾನದ ಮೇಲಿನ ವೈರತ್ವ ಇದು ತಲತಲಾಂತರಗಳಿಂದನೂ ಇದೆ, ಮುಂದಕ್ಕೂ ಇರುತ್ತೆ ಇದು. ಸೊ ಹಾಗಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಸಹಜವಾಗಿಯೇ ಭಾರತ ಅದರ ರಾಜಕಾರಣ ಹೇಳಬಹುದು, ಯುದ್ಧ ನಿಲ್ಲಿಸಿ ಮಾತುಕತೆಗೆ ಬನ್ನಿ ಅಂಥೇಳಿ. ಕೆಲವು ಇಸಮ್ಗಳ ವಿಚಾರದಲ್ಲಿ ಹೋದಾಗ ಈ ಪಾಕಿಸ್ತಾನಕ್ಕೆ ಯಾರಾದರೂ ಹೊಡೆದರೆ ಆಗುವಂಥ ಆನಂದ ಹೇಗಿರುತ್ತೋ, ಇರಾನ್ ಮೇಲೆ ಇನ್ಯಾರಾದರೂ ಮುಗಿಬಿದ್ದಾಗ ಸಿಗುವಂಥ ಆನಂದ ಕೂಡ ಸಮವಾಗಿರುತ್ತೆ. ಸೊ ಹಾಗಾಗಿ ಇದೇ ಇರಾನ್ನೊಂದಿಗೆ ಭಾರತ ತೈಲ ಒಪ್ಪಂದ ಒಂದು ಕಡೆ ಇದೆ, ಅರಬ್ ದೇಶಗಳೊಂದಿಗೂ ಅತಿ ಹೆಚ್ಚಿನ ಒಪ್ಪಂದಗಳು ಭಾರತಕ್ಕಿದೆ. ಆದರೆ ಮುಸ್ಲಿಂ ಕಂಟ್ರಿ ಅದಕ್ಕೆ ಪೆಟ್ಟು ಬೀಳಲಿ ಅನ್ನೋ ವಿಚಾರ ಇದೆಯಲ್ಲ, ಇದು ಇನ್ನೊಂದೇ ಆಗಿರತಕ್ಕಂಥ ಆಯಾಮ ಪಡ್ಕೊಳ್ಳುತ್ತೆ. ಇದು ಹೇಗೆ ಅಂತ? ಕರೆಕ್ಟ್. ಈಗ ಇಸ್ರೇಲ್ ಜೊತೆಗೆ ಕ್ಲೋಸ್ ಆಗದದ್ದು ಇಂಡಿಯಾ ಫಾರ್ ಲಾಸ್ಟ್ 10 to 11 years, ಈ ಮೋದಿ ಪೀರಿಯಡ್ದಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಹೇಳೋಣ. ಹೇಳಿದರೆ ಅದು ಏನಂತಂದ್ರೆ ಇಸ್ರೇಲ್ ಇಸ್ ವೇರ್ ಫೈಟಿಂಗ್ ದ ಮುಸ್ಲಿಮ್ಸ್. ಓಕೆ. ಇವ್ರದ್ದು ಏನಂತಂದರೆ ಮುಸ್ಲಿಮ್ಸ್ ದೇ ಆರ್ ಆಲ್ಸೋ ಫೈಟಿಂಗ್ ಮುಸ್ಲಿಮ್ಸ್ ಅಂತ ತಿಳ್ಕೊ. ಹೇಟ್ರೆಡ್ ಟುವರ್ಡ್ಸ್ ಪಾಕಿಸ್ತಾನ್ ವಾಟ್ ಎವರ್ ಇಟ್ ಈಸ್. ಇವೆರಡು ಐಡಿಯಾ ಏನಪ್ಪ ಅಂದ್ರೆ ಮಿಲನ್ ಆಗ್ತದೆ. ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ದೇ ವೆಂಟ್ ಕ್ಲೋಸ್ ಟು ಇಸ್ರೇಲ್. ಅಂಡ್ ಇಸ್ರೇಲ್ ಕೂಡ ಹೆಲ್ಪ್ ಮಾಡಿದೆ ನಮಗೆ, ಟ್ರೇಡ್ದಲ್ಲಾಗಲಿ, ಮಿಲಿಟರಿಯಲ್ಲಿ ಆಗಲಿ, ಎಕ್ವಿಪ್ಮೆಂಟ್ದಲ್ಲಾಗಲಿ. ಸೊ ಫಾರಿನ್ ರಿಲೇಷನ್ಸ್ ಏನಿರ್ತದಲ್ಲ, ಟೈಮ್ ಟು ಟೈಮು ಚೇಂಜ್ ಆಗ್ತಾ ಹೋಗ್ತದೆ. ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ಫಾರ್ ಏನಪ್ಪ ಅಂದರೆ ಎಕ್ಸ್ಟರ್ನಲ್ ರಿಲೇಷನ್ಸ್. ಬಟ್ ಈಗ ಕಮಿಂಗ್ ಟು ಇಸ್ರೇಲ್ ಏನಂತಂದ್ರೆ, ಈಗ ಇರಾನ್ ಈಸ್ ನಾಟ್ ಎ ಸ್ಮಾಲ್ ಕಂಟ್ರಿ. ಅವರು ಒಳಗಿಂದೊಳಗೇನೆ ತಯಾರಿ ನಡೆಸ್ಯಾರ. ಈ ಬೇರೆ ಮುಸ್ಲಿಂ ರಾಷ್ಟ್ರಗಳು ಬಂದು ಅವ್ರಿಗೆ ಸಪೋರ್ಟ್ ಬರ್ತಾರೋ ಇಲ್ಲೋ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಈಸ್ ನಾಟ್ ಬ್ಯಾಂಕಿಂಗ್ ಅಪಾನ್ ಎನಿಬಡಿ. ಓಕೆ. ಈಸ್ ಬ್ಯಾಂಕಿಂಗ್ ಅಪಾನ್ ಹಿಮ್ಸೆಲ್ಫ್. ಕರೆಕ್ಟ್. ಈಗ ಅವ್ರು ಏನಪ್ಪ ಅಂದ್ರೆ ಪವರ್ ರೆಜಿಮ್ ಕಾಮೆನೇ ಚೇಂಜ್ ಮಾಡ್ಬೇಕಂತಕೊಂಡು ಅಮೆರಿಕದ್ದು ಒಂದು ಪ್ಲಾನ್ ಇದೆ. ಓಕೆ. ಸೊ ಇದಕ್ಕೇನಂತಂದ್ರೆ ಅಗದಿ ಸರೆಂಡರ್ ಆಗಿ ಚೇಂಜ್ ಮಾಡೋದ ಬದಲು ಹೋರಾಟ ಮಾಡಿ ಚೇಂಜ್ ಆಗೋಲ್ದಕ್ಕೆ. ಅಂಡ್ ಅಲ್ಟಿಮೇಟ್ಲಿ ದಟ್ ಈಸ್ ಗೋಯಿಂಗ್ ಟು ಬಿ ದ ಎಂಡ್ ಪಾಯಿಂಟ್. ಆಮೇಲೆ ಈ 3 ಮುಸ್ಲಿಂ ರಾಷ್ಟ್ರಗಳು ಏನಾವಲ್ಲ, ಟರ್ಕಿ, ಕತಾರ್ ಅಂಡ್ ಸೌದಿ ಅರೇಬಿಯಾ,
ಸ್ವಲ್ಪ ನೀಡಿದರೆ ಸಾಫ್ಟ್ನಿಂಗ್ ಟುವರ್ಡ್ಸ್ ಇರಾನ್ ಇದೆ. ದೇ ಮೇ ನಾಟ್ ಗೆಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್, ಬಟ್ ಸ್ವಲ್ಪ ಸಾಫ್ಟ್ನಿಂಗ್ ಅಪ್ ಇದೆ. ಚೈನಾ ಮೋಸ್ಟ್ ಪ್ರಾಬಬ್ಲಿ ಇನ್ವಾಲ್ವ್ ಆಗೋದಿಲ್ಲ. Okay. ಬಟ್ ಏನಂತಂದ್ರೆ ಅವ್ರಿಗೆ ಸ್ಪೇಸ್ದು ಅದು ಇದು ಇಂಟೆಲಿಜೆನ್ಸ್ ಅವು ಇವು ಆ ಟೈಪ್ ಹೆಲ್ಪ್ ಮಾಡ್ಬೋದು. ಬಟ್ ಆಸ್ ಅ ಚೈನಾ ಇನ್ನು ಮುಂದೆ ಸೂಪರ್ ಪವರ್ ಆಗ್ಬೇಕಂತ ಏನಾದರೂ ಆಸೆಗಳಿದ್ದು ಆಕಾಂಕ್ಷೆಗಳಿದ್ದರೆ ಈ ಹ್ಯಾಸ್ ಟು ಶೋ ಸಮ್ ಪ್ರೆಸೆನ್ಸ್ ಇನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓಕೆ